ಬ್ರಹ್ಮನ ಜೊತೆಗೆ ಸ್ಪಂದನ ಅಥವಾ ಬ್ರಹ್ಮ ಸ್ಪಂದನವನ್ನು ಸಂವೇದನಾಶೀಲತೆಯಿಂದ ಗ್ರಹಿಸೋದು, ಇದಕ್ಕೆಲ್ಲ ಸೌಂದರ್ಯದ ಒಂದು ಸೆನ್ಸ್ ಆಫ್ ಬ್ಯೂಟಿ ಅಂತಾರೆ. ಸೂಕ್ಷ್ಮತೆ, ಸೌಂದರ್ಯದ ಒಂದು ಸೌಂದರ್ಯ ಆಸ್ವಾದನೆ ಮಾಡೋಕ್ಕೊಂದು ಕ್ವಾಲಿಟಿ ಬೇಕು, ಕ್ವಾಲಿಟಿ ಎಲ್ಲರಿಗೂ. ಅದು ಚಿಕ್ಕ ಮಕ್ಕಳಿಂದಲೇ ಅದಕ್ಕೆ ಸೌಂದರ್ಯವನ್ನು ನೋಡುವ ಕಣ್ಣನ್ನು ಕೊಡಬೇಕಾದ್ರೆ ಚಿಕ್ಕ ಮಕ್ಕಳಿಂದಲೇ ಆ ಪ್ರಕೃತಿ ಜೊತೆ ಬಿಡಬೇಕು. ಪ್ರಕೃತಿಯೇ ನಿಜವಾದ ಸೌಂದರ್ಯ ಉಪಾಸನೆಗೆ ಗುರು. ಆ ಸೌಂದರ್ಯ, ಪ್ರಕೃತಿ ಸೌಂದರ್ಯನ ನಾವು ಯಾವಾಗ ಅದನ್ನು ಆಸ್ವಾದಿಸೋಕೆ ಶುರು ಮಾಡ್ತೀವಿ, ಆ ಸೌಂದರ್ಯ ಪ್ರಜ್ಞೆ ನಮಗೇನು ಬರುತ್ತೆ. ನನಗೆ ಜ್ಞಾಪಕ ಇದ್ದ ಹಾಗೆ ನಾವು ಚಿಕ್ಕವರಿದ್ದಾಗ ಹೆಚ್ಚು ಆಟದಲ್ಲೇ ಕಾಲ ಕಳೀತಾ ಇದ್ದಿದ್ದು. ತುಂಬ ಹೊತ್ತು ಆಟ ಆಟ ಆಟ, ಈ ಆಟದಲ್ಲೇ ನಾವು ಬೆಳೆದಿದ್ದು. ಇವತ್ತು ಆಟನೇ ಜೀವನದಲ್ಲಿ. ಆಟ ಗೊತ್ತಾಗ್ಬಿಟ್ರೆ ಹುಡುಗಾಟ ಮಾಡಲ್ಲ ನಾವು. ಆಟ ಆಡೋದು ಕಲಿತಾಗ ಆ ಪರಮಾತ್ಮನ ಲೀಲೆ ಎಷ್ಟು ಆನಂದ ಕೊಡುತ್ತೆ. ಆಟನೇ ಜೀವನ, ಜೀವನನೇ ಆಟ, ಎಷ್ಟೊಂದು ಅದರಲ್ಲಿ ಕಲಿಯೋದಿರುತ್ತೆ. ಇದು ಒಂಥರ ಈಗಿನ ಮಕ್ಕಳಿಗೆ ಕಲ್ಟಿವೇಟೆಡ್ ಕ್ರಿಯೇಟಿವಿಟಿ. ಏನೋ ಒಂದು ಪುಸ್ತಕ ಕೊಡ್ತಾರೆ, ಆ ಥರ ನೋಡ್ಕೊಂಡು ಅವರು ಏರೋಪ್ಲೇನ್ ಮಾಡಬೇಕು, ಟ್ರೈನ್ ಮಾಡಬೇಕು, ಎಲ್ಲ ಪುಸ್ತಕ ನೋಡ್ಕೊಂಡು ಅಲ್ಲಿ ಏನು ಹೇಳ್ತಾರೆ ಅದು ಕಲ್ಟಿವೇಟೆಡ್ ಕ್ರಿಯೇಟಿವಿಟಿ. ಆದರೆ ನಿಜವಾದ ಕ್ರಿಯೇಟಿವಿಟಿ ಬರಬೇಕಾದ್ರೆ, ನಿಜವಾದ ಮೇಂಟೆನೆನ್ಸ್ ಬರಬೇಕಾದ್ರೆ, ನಿಜವಾದ ಎಲಿಮಿನೇಷನ್ ಬರಬೇಕಾದ್ರೆ ನಾವು ಪ್ರಕೃತಿ ಜೊತೆ ಇರಬೇಕು, ಆಟ ಆಡಬೇಕು, ಆಟವೇ ಆಡಬೇಕು. ಹೀಗೆ ನಾವು ಆಟ ಆಡುವಾಗ ನಾವು ಸುಮ್ಮನೆ ಆಟದಲ್ಲೇ ಅಂದ್ಕೊಳ್ತಾ ಇದ್ವಿ. ಇವತ್ತು ಆಕಾಶ ಯಾವ ಥರ ಕಾಣ್ತಿದೆ, ಒಬ್ಬೊಬ್ಬರು ಒಂದೊಂದು ಹೇಳೋದು, ಅಥವಾ ನಕ್ಷತ್ರಗಳು ಎಣಿಸೋದು, ಎಷ್ಟು ನಮ್ಮ ಕಣ್ಣಿಗೆ ಕಾಣುತ್ತೆ, ಎಷ್ಟು ಕಾಣಲ್ಲ, ಇದೆಲ್ಲ ಆಟ ಸುಮ್ಮನೆ. ಆಮೇಲೆ ಇದು ಮೋಡಗಳು ಯಾವ್ಯಾವ ಶೇಪಲ್ಲಿ ಬದಲಾಗ್ತಾ ಹೋಗ್ತಾ ಇದೆ, ಗಂಟೆಗಟ್ಟಲೆ ಕಾಲ ಕಳೀತಾ ಇರ್ತೀವಿ. ಬಣ್ಣಗಳು, ಮೋಡದ ಬಣ್ಣಗಳು, ರೈನ್ಬೋ ಬಂದ್ರಂತೂ ಅದು ಒಂದು ದೊಡ್ಡ ಅದ್ಭುತ. ಅದನ್ನು ಎಲ್ಲಿದೆ ಶುರು ಆಗ್ತದೆ, ಎಲ್ಲಿದೆ ಅಂತ ಹುಡ್ಕೋದು. ಮಕ್ಕಳಾಗಿ ನಮ್ಮಲ್ಲಿ ಹೆಂಚಿನ ಮನೆ ಇತ್ತು, ಅಲ್ಲಿ ಬೆಳಕು ಬೀಳ್ತಾ ಇದ್ರೆ ಆ ಬೆಳಕಿನಲ್ಲಿ ಅದಕ್ಕೆ ಹೇಳ್ತಾರೆ ನೀರ್ಗೋಲು ಅಂತ. ಅದರಲ್ಲಿ ಧೂಳಿದ್ರೆ ಅದ್ರ ಹಿಂದೆನೇ ನಾನಂತೂ ಒಬ್ಬಳೆ ಗಂಟೆಗಟ್ಟಲೆ ಅದ್ರ ಜೊತೆ ಆಡ್ತಾ ಇದ್ದೆ. ಇವತ್ತೂ ಅದರ ಅನುಭವಗಳು ಏನಿದೆ, ಅದೇನು ಆನಂದ ಕೊಡ್ತು, ಅದೇ ಆಳವಾಗಿ 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 ಅಕ್ಷಯ ಪಾತ್ರೆ ಥರ ಆ ಕಿರಣಗಳು ನನಗೆ ಇವತ್ತು ಜ್ಞಾನವನ್ನು ಕೊಟ್ಟಿವೆ. ನಾನು ಏನೇನು ನೋಡ್ತಾ ಇದ್ದೆ ಅದೇನೆ. ಒಂದು ಚಂದ್ರ ನೋಡಿದ್ರೆ ಇನ್ನೂ ಒಂದು ನುಣ್ಣಗಿರುವಂಥ ತಟ್ಟೆ ಥರ ಕಾಣಿಸೋದು, ಇವೆಲ್ಲನೂ ಕೂಡ ಏನೋ ಒಂದು ತಂಪು ಕಿರಣ. ಇವೆಲ್ಲ ಒಂದು ಕಲಿಯೋದಕ್ಕೆ, ಜೀವನ ಕಲಿಯೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದರ DVGಯವರು ಕೂಡ ಬಹಳ ಅವರ ಅನುಭವದಲ್ಲಿ ಪ್ರಕೃತಿಯೇ ಗುರು ಅಂತ ಬರೆದಿರೋದು ಬಹಳ ಚೆನ್ನಾಗಿದೆ. ಬ್ರಹ್ಮ ಸ್ಪಂದನ ಅಂತ. ಬಾಂದಳದ ಬಾಗು ನಾ ಹೇಳಿದ ಬಾಂಡೆ ಥರ ಕಾಣಿಸ್ತಿತ್ತು ಅಂತ. ಆ ಬಾಗು ನೋಡೋಕ್ಕೇನೆ, ಆ ಬಾಂದಳದಲ್ಲಿ ಬ್ಯೂಟಿ ಏನು, ಆ ಬಾಗಿರುವಂಥ ಆಕಾಶ ನೋಡೋದೇನು, ವಿಸ್ತಾರ ಅಲ್ಲ, ಅಂದ್ರೆ ಆ ಬಗ್ಗಿರೋದು ಅಲ್ಲಿಂದ ಅಲ್ಲಿವರೆಗೆ ಏನೋ ಒಂದು ಬಾಂಡ್ಲೆ ದಬ್ಬಾಕ್ದಂಗೆ ಕಾಣುತ್ತಲ್ಲ, ಅದು ಬಾಂದಳದ ಬಾಗು. ರವಿ ಕಿರಣಗಳ ನೀರ್ಗೋಲು. ನಾ ಹೇಳಿಲ್ವಾ, ರವಿ ಕಿರಣಗಳ ನೀರ್ಗೋಲು. ಇಂದು ಅಂದರೆ ಚಂದ್ರ, ಇಂದು ಮಣಿ ನುಣುಪು. ಆ ಚಂದ್ರನ ನುಣುಪಾಗಿರೋ ಚಂದ್ರ, ತಾರೆಗಳ ಕಣ್ಮಿನುಪು. ಅದನ್ನೆಲ್ಲ ಎಂಜಾಯ್ ಮಾಡಿದವ್ರಿಗೆ ಇದು ಬರೆಯೋಕ್ಕಾಗೋದು. ಇದೆಲ್ಲ ಚಂದದ ಅಂಗಭಾವದಿ ಮೊದಲ ಪಾಠವೇನು. ನಮ್ಮ ಮನಸ್ಸನ್ನ ತೆರೆಸಕ್ಕೆ, ನಮ್ಮ ಹೃದಯದಲ್ಲಿ ಪ್ರಚೋದಿಸಕ್ಕೆ ಭಾವನೆಗಳನ್ನು ಮೊದಲನೇ ಪಾಠ. ಈ ಅಂಗಾಂಗ ಭಾವದಿ ಮೊದಲ ಪಾಠವಿದು, ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ. ಅವರು ಎಷ್ಟು ಅನುಭವಿಸಿ ಇದನ್ನು ಬರೆದಿದ್ದಾರೆ. ನಾವೆಲ್ಲ ಅದನ್ನು ಅನುಭವಿಸಿದವ್ರಿಗೆ ಬೇಗ ಇದು ಅರ್ಥ ಆಗುತ್ತೆ. ಈಗಿನ ಮಕ್ಕಳಿಗೆ ಸೌಂದರ್ಯ ಅಂದ್ರೇನೆ ಪ್ಲಾಸ್ಟಿಕ್ ಸೌಂದರ್ಯ, ಕ್ರಿಯೇಟೆಡ್ ರಿಯಾಲಿಟಿ. ಪ್ಲಾಸ್ಟಿಕ್ ಸೌಂದರ್ಯ, ಎಲ್ಲ ಸಿಂಥೆಟಿಕ್ ಸೌಂದರ್ಯ, ಎಲ್ಲನೂ ಕಲ್ಟಿವೇಟೆಡ್ ಸೌಂದರ್ಯ, ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಸೌಂದರ್ಯ. ಬ್ಯೂಟಿ ಅಂದರೆ ಬರೀ ಥಿಂಗ್ಸ್, ಪೀಪಲ್,
ಆ ವಸ್ತು ಇದನ್ನ ನೋಡೇ ಸೌಂದರ್ಯ ಅಂತಾರೆ. ಇದಕ್ಕೂ ಮೀರಿದ್ದು ಒಂದು ನಿಜವಾದ ಸೌಂದರ್ಯದ ಸೋರ್ಸ್ ಏನು ಅನ್ನೋದು ಮಕ್ಕಳ ಕಲ್ಪನೆಗೆ ಬರಬೇಕಾದ್ರೆ ನೇಚರ್ ಜೊತೆಗೆ ಇರಬೇಕು. ಬಾಂದಳದ ಬಾಗು, ರವಿ ಕಿರಣಗಳ ನೀಗೋಲು, ಇಂದು ಮಣಿ ನುಣುಪು, ತಾರೆಗಳ ಕಣ್ಮಿನುಗು, ಚಂದದಂಗಾಂಗ ಭಾವದಿ ಮೊದಲ ಪಾಠವಿದು, ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ. ಒಂದು ಕ್ಷಣ ನಾವು ಆಟದ ಭಾವನೆಯಲ್ಲಿ ಪೂರ್ತಿಯಾಗಿ ಮೈ ಮರೆತಾಗ, ಆಟ ಅಂದರೆ ಮೈ ಮರೆಯೋದೇನೆ, ಯಾವುದೂ ಸೋಲು ಗೆಲುವು ಇಲ್ಲ. ಆಟ ಅಂದರೆ ಅಲ್ಲಿ ಸೋಲು ಗೆಲುವುಕ್ಕಿಂತ ಆಡೋದೇ ಮುಖ್ಯ ಆದಾಗ ಒಂದು ಕ್ಷಣ ನಾವು ಸಂಪೂರ್ಣ ಭಾಗವಹಿಸಿದ್ರೆ ಅದು ಆ ಕ್ಷಣದ ಅನುಭವ. ಇವತ್ತು ನಾನು ಹೇಳಿಲ್ಲ, ಆ ಅನುಭವಗಳೆಲ್ಲ ಒಂಥರ ಅನಂತವಾಗ್ಬಿಟ್ಟಿದೆ. ಕ್ಷಣ ಒಂದದೇ ಅನಂತ ಕಾಲ ತಾನಾಗುವುದು. ಆ ಅನುಭವ ಇನ್ನೂ ಆಳಕ್ಕೆ ಪದರವಾಗಿ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ ಇದೆ. ಇವಾಗ ದೇವಿ ಉಪಾಸನೆ ಮಾಡುವ ಆ ಕಿರಣಗಳು, ಆ 15 ಕಿರಣಗಳು, 48, 365 ಕಿರಣಗಳು ಅಂದಾಗ ನನಗೆ ಅದೇ ಕಿರಣಗಳು ತಲೆಯಲ್ಲಿ ಇದು ಅಲ್ಲಿಂದ ಬರ್ತಾ ಇತ್ತಲ್ಲ, ಆ ಥರ ಕಿರಣಗಳು ಅನ್ನೋ ಕಲ್ಪನೆ, ಊಹೆಗೆ ಮನಸ್ಸು ವಿಕಾಸ ಆಗೋಕ್ಕೆ ಅದು ಸಹಾಯ ಮಾಡಿದೆ. ಕ್ಷಣವದೊಂದೇ ಅನಂತ ಕಾಲ ತಾನಾಗುವುದು. ಅನುಭವಕ್ಕೆ ಸತ್ವ ಶಿವ ಸುಂದರಗಳು ಅಮರೆ ಅಂದರೆ ನಮ್ಮನ್ನು ಆವರಿಸಿದ್ರೆ, ನಮ್ಮ ಅನುಭವದಲ್ಲಿ ಆ ಸತ್ವ ಶಿವ ಸುಂದರವನ್ನ ಆವರಿಸ್ಕೊಂಡ್ರೆ, ಅಮರೆ ಆವರಿಸಿದ್ರೆ ಮನ ತುಂಬು ಶಶಿ ಆಗುವುದು. ಶಶಿ ಅಂದ್ರೆ ಚಂದ್ರ, ತುಂಬು ಚಂದ್ರ ಅಂದ್ರೆ ಏನು? ಹುಣ್ಣಿಮೆ ಚಂದ್ರದಲ್ಲಿ 16 ಕಲೆಗಳಿದೆ ಅಂತ ಹೇಳ್ತೀವಿ. ಷೋಡಶ ಕಲೆ ಅಥವಾ ಎಲ್ಲ ಕಲೆಗಳು ತುಂಬಿರೋ ಚಂದ್ರ ಥರ ನಮ್ಮ ಮನಸ್ಸು ಆಗತ್ತೆ. ಆ ನೆನಪು ಪ್ರತಿಯೊಂದು ಅಮೃತವಾಗುತ್ತೆ. ಚಂದ್ರನಲ್ಲಿ ಅಮೃತ ಇದೆ ಅಂತಾರಲ್ಲ, ಆಗ ಈ ಚಂದ್ರ ವಿದ್ಯೆಯಲ್ಲಿರುವ ಅಮೃತ ನಮಗೆ ಸಿಗತ್ತೆ. ಕ್ಷಣವದೊಂದೇ ಅನಂತ ಕಾಲ ತಾನಾಗುವುದು. ಅನುಭವಕ್ಕೆ ಸತ್ವ ಶಿವ ಸುಂದರಗಳ ಮರೆ, ಮನ ತುಂಬು ಶಶಿಯಾಗಿ ನೆನಪಾಮೃತವಾಗುವುದು. ಕ್ಷಣದೊಳಗೆ ಅಕ್ಷಯ ಕಾಣುವ ಮಂಕುತಿಮ್ಮ. ಒಂದು ಕ್ಷಣದಲ್ಲಿ ಅಕ್ಷಯವನ್ನು ನೋಡೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ! ಕ್ಷಣದಲ್ಲಿ ಅಕ್ಷಯ ಕಾಣು, ಅಕ್ಷಯವನ್ನು ನೋಡು. ಸುಂದರತೆ ಅನ್ನೋದು ಸುಂದರವಾಗಿದ್ರೆ ಒಂದು ಮೈ ಮರೆಸಿದ ಒಂದು ಆನಂದದ ಒಂದು ಅದನ್ನ ನಾವು ಒಂದೊಂದ್ಸತಿ ಏನಂತೀವಿ, ಇದೊಂದು ಮಿಸ್ಟ್ರಿ ಅಂತ ಹೇಳ್ಬಿಡ್ತೀವಿ. ಸುಂದರತೆ ಏನುವುದೆನ್ ಜನಕ್ಕೆ ಮೈ ಮರೆಯಿಪ ಆನಂದದ ಮರುಮವೇ. ಜನಗಳಿಗೆ ಮನಸ್ಸು ಮೈ ಮರೆಯುವಂತಹ ಒಂದು ಮರ್ಮನ ಇದು. ಅಥವಾ ಜನಕ್ಕೆ ಮೈಮರೆತ ಆನಂದದ ಒಳಮರುಮವೇ, ವಿಶ್ವಚೇತನದ ಸ್ಪಂದನವೇ. ಸೌಂದರ್ಯ ಅಂದ್ರೆ ಏನು? ಅದನ್ನು ನೋಡ್ತಾ ಇದ್ರೆ 1, 1ರಿಂದ 2, 2ರಿಂದ 8 ಮಲ್ಟಿಪಲ್ ಆಯ್ತು. ಒಂದು ಆಟಮ್ ಹಾಗೆ ಮಲ್ಟಿಪಲ್ ಆಗಿದ್ದು ಅದು ಕಾಣಿಸುತ್ತೆ ಯಾವ ರೀತಿ ಅದು ಆಗಿದೆ ಸೌಂದರ್ಯ. ಒಂದು ಬೀಜದಿಂದ ಮರ ಆಗೋದು, ಒಂದು ಸಣ್ಣ ಸಸಿ ದೊಡ್ಡ ಮರ ಆಗೋದು, ಫಲ ಕೊಡೋದು, ಮತ್ತೆ ಅದರಲ್ಲಿ ಹಣ್ಣಾಗೋದು, ಬೀಜ ಆಗೋದು, ನೋಡ್ತಾ ಇದ್ರೆ ಅದು ಅದ್ಭುತ ಅನ್ಸತ್ತೆ. ಅದಕ್ಕೆ ನಮಗೆ ಸುಂದರತೆ ಎನ್ನುವುದೇಂ, ಜನಕ್ಕೆ ಮೈಮರೆಯಿಪ ಆನಂದದ ಒಳಮರುಮವೇ, ವಿಶ್ವಚೇತನದ ಸ್ಪಂದನವೇ. ಸೌಂದರ್ಯ ಅದುವೇ ಜೀವನ ಮೂಲ. ಅದು ನಿಜವಾಗ್ಲೂ ನೋಡಿದ್ರೆ ಬ್ರಹ್ಮನ ಜೊತೆಗೆ ಸ್ನೇಹ, ಬಂಧುರತೆ ಬೊಮ್ಮನದು. ಎಲ್ಲೆಲ್ಲಿ ನಾವು ಆ ಸೌಂದರ್ಯವನ್ನು ನೋಡ್ತೀವಿ ಅಲ್ಲೆಲ್ಲ ಇಟ್ ಬಿಕಮ್ ಒನ್ ವಿತ್ ದಟ್ ಬ್ರಹ್ಮ. ಆ ಬ್ರಹ್ಮನ ಜೊತೆಗೆ ಒಂದು ಮಿಲನವಾಗುತ್ತೆ. ಯಾಕೆಂದ್ರೆ ಅವನಿಂದಲೇ ಎಲ್ಲವೂ ಸೃಷ್ಟಿಯಾಗಿದ್ದು, ಸೃಷ್ಟಿಯೊಳಗೆಲ್ಲವೂ ನಾವು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ನಾವು ಅಷ್ಟೆಷ್ಟು ಅದನ್ನು ಸ್ಪಂದಿಸಿ ನೋಡ್ತೀವೋ ಬ್ರಹ್ಮನ ಜೊತೆಗೆ ಆ ಬಂಧುರತೆ, ಆ ಸ್ನೇಹ ಬೆಳೆಯುತ್ತೆ. ಅಂದ್ರೂ ಒಂದೊಂದು ಸತಿ ನೋಡಿದಾಗ್ಲೂ ಆ ಸೃಷ್ಟಿನಲ್ಲಿ ಎಷ್ಟು ಪರ್ಫೆಕ್ಷನ್ ಇದೆ, ಅಪ್ರೋಪ್ರಿಯೇಟ್ ಆಗಿದೆ. ಅದೆಲ್ಲ ನೋಡಿದಾಗ ನಿನ್ನೆ ನಾವು ನೋಡಿದ್ವಿ, ಸಂಧಾನ ಸಹಕಾರ ಎಷ್ಟು ಚೆನ್ನಾಗಿದೆ, ಮೆಥಡ್ ಅಂಡ್ ಮೊರಾಲಿಟಿ, ರೀತಿ ನೀತಿ ಎಲ್ಲ ದ್ವಂದ್ವದೊಳಗೆ ಅಂತ ನೋಡಿದ್ವಲ್ಲ. ಹಾಗೆ ನೋಡಿದಾಗ ಆ ದೃಷ್ಟಿ ಚುಕ್ಕೇನು ಅನ್ಸುತ್ತೆ. ಚಂದದಲ್ಲಿ ಎಲ್ಲ ತುಂಬ ಚೆನ್ನಾಗಿರೋದು ಒಂದು ದೃಷ್ಟಿ ಚುಕ್ಕೆ ಇಟ್ಟಂಗೆ, ಹೇಗೆ ಆ ಒಂದು ಚಂದ್ರನಿಗೆ ಒಂದು ದೃಷ್ಟಿ ಚುಕ್ಕೆ ಇಟ್ಟಂಗೆ ಅವನು ಮಾಡಿದ್ದಾನೆ. ಹಾಗೆ ಒಂದು ಇದು ರಹಸ್ಯನೋ ಗುಟ್ಟೋ ಅಥವಾ ಅವನು ಸಿಂಗಾರ ಮಾಡಿದಾನೋ ಆ ಪರಮಾತ್ಮ, ಅದನ್ನ ಹೇಳಕ್ಕಾಗಲ್ಲ. ಇಟ್ಸ್ ರಿಡಿಕ್ಯೂಲ್. ಅದನ್ನ ಹೇಳನವೋ ಏನೋ ಗೊತ್ತಿಲ್ಲ. ಅಂದ್ರೆ ಮಷ್ಟು ಅಂತ ಹೇಳಿದ್ರೆ
ಕೊಳಕು ಬಗ್ಗಡ ಅಂತ ಆಗುತ್ತೆ. ಅದೇ ಸೃಷ್ಟಿಗೆ ಬೊಟ್ಟು. ಎಲ್ಲಿ ಕೊಳಕು ಬಗ್ಗಡ ಇರುತ್ತೆ ಅದೇ ಸೃಷ್ಟಿಗೆ ಬೊಟ್ಟು. ಆ ರೀತಿ ಪ್ರತಿಯೊಂದು ಕೂಡ ಒಂದಕ್ಕೊಂದಕ್ಕೆ ಪೂರಕವಾಗಿದೆ ನೋಡಿ. ದೃಷ್ಟಿ ಚುಕ್ಕೆಯ ನೊಂದನೆಲ್ಲ ಚಂದಗಳ್ ವಿಟ್ಟಿಹನು ಪರಮೇಷ್ಠಿ. ಶಶಿಗೆ ಮಸಿಯೋದು, ಶಶಿಗೆ ಮಸಿ ಹಚ್ಚಿದಾಗೆ ಸ್ವಲ್ಪ ಹಾಕಿದಾನೆ. ಗುಟ್ಟೇನೋ ರಕ್ಷೆಯೋ ಸಿಂಗರವೋ ಹೇಳನವೋ ಮಷ್ಟು ಸೃಷ್ಟಿಗೆ ಬೊಟ್ಟು. ಮಷ್ಟು ಸೃಷ್ಟಿಗೆ ಬೊಟ್ಟು. ಎಷ್ಟು ಚೆನ್ನಾಗಿದೆ ಇದು. ಆ ಥರ ಎಲ್ಲದರಲ್ಲೂ ಒಂದು ಏನೋ ಒಂದು ದೃಷ್ಟಿ ಚುಕ್ಕೆ ಇದ್ದಂಗೆ ಇಟ್ಟಿದ್ದಾನೆ ನೋಡಿ. ಒಂದು ಬಿಂದು ಇಟ್ಟರೆ ಇನ್ನೊಂದು ಬಿಂದು ಇಟ್ಟರೆ ಆ ಬಿಂದುವಿನ ಎರಡು ಬಿಂದುವಿನ ಮಧ್ಯ ಸ್ಪೇಸು ನಮಗೆ ಚೆನ್ನಾಗಿ ಕಾಣುತ್ತೆ. ಚುಕ್ಕೆಗಳ ಮಧ್ಯ ಇರುವ ಸ್ಪೇಸ್ ಕಾಣುತ್ತೆ, ಒಂದು ಗ್ಯಾಪ್ ಕಾಣುತ್ತೆ. ಇದು ಪ್ರಕೃತಿಯಲ್ಲಿ ಸೌಂದರ್ಯನ ಹೇಳೋದು. ಆ ಸೌಂದರ್ಯ ಗ್ಯಾಪ್ದು ಸೌಂದರ್ಯ ನೋಡ್ಬೇಕಾದ್ರೆ ಆ ಕಡೆ ಈ ಕಡೆ ಒಂದು ಬಿಂದು ಇರಬೇಕು. ಅಥವಾ ಬಿಂದು ಸೌಂದರ್ಯ ನೋಡ್ಬೇಕಾದ್ರೆ ಸುತ್ತಲೂ ಗ್ಯಾಪ್ ಇರಬೇಕು. ಅದೆರಡು ಒಂದಕ್ಕೊಂದು. ಈ ಒಂದು ಸ್ಟ್ರೈಟ್ ಲೈನ್ ಸೌಂದರ್ಯ ಆಗ್ಬೇಕಾದ್ರೆ ಅದಕ್ಕೆ ವಂಕಿ ಇರೋದು, ಆ ವಂಕು ಡೊಂಕಾಗಿರೋದು, ಆ ಒಂದು ರೇಖೆ ಇದ್ರೆ ಅದೆರಡು ಒಟ್ಟಿಗೆ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಕಣ್ಣಿಗೆ ವರ್ಣ ವಿವಿಧವಾಗಿ ಒಂದಕ್ಕೊಂದು ಅಣುವಾಗಿರೋದನ್ನ ಕಾಣ್ತೀವಿ. ಹಾಗೇನೆ ವೇಗ ಇದ್ರೆ ಸ್ಥಿಮಿತವಾದ ವೇಗ, ಮತ್ತೆ ಒಂದು ಮಿತವಾಗಿರೋದು, ಹಿತವಾಗಿರೋದು. ಆ ವೇಗ ಬಂದ ತಕ್ಷಣ ಅಲ್ಲಿ ಒಂದು ಮೂಮೆಂಟ್ ಅಂಡ್ ರೆಸಿಸ್ಟೆನ್ಸ್. ನಿನ್ನೆ ನಾವು ಹೇಳಿದ್ವಲ್ಲ, ಶಿಲೆ ಇದ್ದಾಗ ಹೇಗೆ ನದಿ ಹರ್ಕೊಂಡು ಹೋದ್ರೆ ಆ ವೇಗ ಮತ್ತೆ ಸ್ಥಿರತೆ ಎರಡು ಒಂದಕ್ಕೊಂದು ಹೇಗಿದೆ. ಹುಳಿ ಉಪ್ಪು ತರ ಅಂತ. ಹುಳಿ ಉಪ್ಪು ಕೂಡ ಉಪ್ಪು ಜಾಸ್ತಿ ಇದ್ರೂ ತಿನ್ನಕ್ಕಾಗಲ್ಲ, ಹುಳಿ ಜಾಸ್ತಿ ಇದ್ರೂ ತಿನ್ನಕ್ಕಾಗಲ್ಲ. ಹುಳಿ ಉಪ್ಪಿನ ಅಣುವು ಹೇಗೆ ಒಂದಕ್ಕೊಂದು ಎಷ್ಟಿರಬೇಕೋ ಅಷ್ಟು ಪ್ರಪೋರ್ಷನಲ್ ಇದ್ರೆ ಆ ರಸ ರುಚಿ ಹೇಗಿರುತ್ತೆ ಅಂತ. ದ್ವಂದ್ವದ ಅಣುವುಗಳಿಂದಲೇ ಈ ದ್ವಂದ್ವದ ಬ್ಯೂಟಿ. ಯಾಕೆ ಎಲ್ಲವೂ ದ್ವಂದ್ವವೇ, ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಂಡಿರೋದ್ರಿಂದಲೇ ಬ್ಯೂಟಿಫುಲ್ ಆಗಿರೋದು. ಬಿಂದು ವಿಸರಗಳನ್ನು ವಂಕು ಸರಳಗಳನ್ನು ಚಂದ ಕಣ್ಣಿಗೆ ವರ್ಣ ವಿವಿಧಗಳನ್ನು ಚಂದ ವೇಗ ಸ್ಥಿಮಿತದನುವು ಹುಳಿ ಉಪ್ಪಿನವನ ಅನುವು ದ್ವಂದ್ವ ಅನುವುಗಳಿಂದ ಮಂಕುತಿಮ್ಮ. ಇದು ನಿನ್ನೆ ದಿನ ಕಂಟಿನ್ಯೂ ಆಗಿದೆ. ಇದು ಯಾವ ರೀತಿ ದ್ವಂದ್ವ ಅತೀತ ನಾವು ಹೋಗಬೇಕಾದ್ರೆ ಎರಡನ್ನೂ ನಾವು ಸಂಪೂರ್ಣವಾಗಿ ಎಂಜಾಯ್ ಮಾಡಬೇಕು. ಅದು ಹೌದು, ಇದು ಹೌದು. ಎರಡು ಒಂದು ಜೊತೆಗಿದೆ, ಒಂದಕ್ಕೊಂದು ಪೂರಕವಾಗಿದೆ. ಎರಡು ಬೇರೆ ಬೇರೆ ಅಲ್ಲ, ವ್ಯತಿರಿಕ್ತ ಅಲ್ಲ. ವ್ಯತಿರಿಕ್ತವಾಗಿ ಕಾಣೋದು ಮಾಯೆ. ನಾವೊಂದನ್ನು ಆರಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಆದರೆ ಆ ಉಭಯಗಳನ್ನು ನಾವು ಮೀರಲೇಬೇಕು ಅನ್ನೋದು ಸತ್ಯ.